ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀವಿ. ಈಗ ಇದರಲ್ಲಿ ಒಂದು ಚಂಗಾವರ ಇನ್ನೊಂದು ಚಿಕ್ಕಬಾಣಗೆರೆ ಈ ಎರಡು ಕಡೆ ಈಗಾಗಲೇ ಚಾಲನೆ ಆಗಿದೆ. ಗೌರ್ಮೆಂಟ್ ಅಥವಾ ಖಾಸಗಿಯವರ ಸಹಭಾಗಿತ್ವ ಇದೆಯಾ? ಖಾಸಗಿಯವ್ರ ಸಹಭಾಗಿತ್ವ ಇದೆ. ಯಾಕಂದರೆ ಖಾಸಗಿಯವ್ರ ಗೌರ್ಮೆಂಟ್ ನಾವು ಟ್ಯಾರಿಫ್ ಫಿಕ್ಸ್ ಮಾಡ್ತೀವಿ. ನಾನು ಹೇಳಿದಲ್ಲ, ಮ್ಯಾಕ್ಸಿಮಮ್ ₹3.17 ಕೊಡ್ತೀವಿ. ಮತ್ತು ಆ ಪ್ರದೇಶಕ್ಕೆ ಯಾರು ಟೆಂಡರ್ ಹಾಕ್ತಾರೆ, ಕೆಲವೆಲ್ಲ ಕಡಿಮೆನೂ ಹಾಕಿದ್ದಾರೆ. ಅವರಿಗೆ ಆ ರೀತಿ ನಾವು ಪರ್ಚೇಸ್ ಮಾಡಿದ್ವಿ. ಬಂಡವಾಳ ಅವರೇ ಹಾಕ್ತಾರೆ, ಎಲ್ಲ ಮಾಡೋದು, ಮೇಂಟೆನೆನ್ಸ್ ಮಾಡೋದು ಅವರೇ ಮಾಡ್ತಾರೆ. ಭೂಮಿ ರೈತರಿಂದ ಹೇಗೆ ಕೊಡ್ತಾರೆ? ಭೂಮಿ ಎರಡು ವಿಚಾರ ಮಾಡಿದ್ವಿ. ಒಂದು, ನಾವು ಇವ್ರಿಗೆ ಕಾಂಟ್ರಾಕ್ಟರಿಗೆ ₹25,000 ಪರ್ ಎಕರೆಗೆ ನಾವು ಗೌರ್ಮೆಂಟ್ ಇದ್ದರೆ ಅದು ಅವರು ₹25,000 ಕೊಡಬೇಕಾಗ್ತದೆ. ಅದು ಪಾವಗಡದಲ್ಲಿ ಈಗ ಏನು ಫಿಕ್ಸ್ ಆಗಿದೆ ಆ ರೇಟ್. ಅವರು ನೇರವಾಗಿ ಬೇಕಾದ್ರೆ ರೈತರ ಒಟ್ಟಿಗಿಂದ DC ತೊಗೋಬೋದು, ಅದು ಅವ್ರಿಗೆ ಬೇಕಿದೆ. ಈ ಎರಡು ವಿಚಾರದಲ್ಲಿ ಅವ್ರು ಮಾಡ್ಬೋದು. ಬಹುಶಃ ಈಗ ಪಾವಗಡದಲ್ಲಿ ಸಮೇತ ಮೊನ್ನೆ ನಾವು ಹೋಗಿದ್ದೀವಿ. ಇನ್ನೊಂದು 10,000 ಎಕರೆ ಕೊಡಲಿಕ್ಕೆ ಈಗಾಗಲೇ ಪ್ಲ್ಯಾನ್ ಮಾಡ್ತೀವಿ. ಇನ್ನೊಂದು 2,000 ಮೆಗಾವಾಟು ಪಾವಗಡದಲ್ಲಿ ಮಾಡಲಿಕ್ಕೆ ಈಗಾಗಲೇ ರಾಜ್ಯ ಸರ್ಕಾರದಿಂದ ನಾವು ಈಗಾಗಲೇ ಕ್ರಮ ತಗೊಂಡಿದ್ದೀವಿ. ಇದು ನಾವು ಸುಮಾರು 2-3 ತಿಂಗಳಾಗಿರ್ಬೋದು ಡಿಸ್ಟ್ರಿಕ್ಟಲ್ಲಿ ಬಂದು ರಿವ್ಯೂ ಮೀಟಿಂಗ್ ಮಾಡಿದ್ವಿ ನಾವು. ಪಾವಗಡದಲ್ಲಿ ರೈತರಿಗೆ 22,000 ಸಿಗ್ತಾ ಇದೆ ಎಕರೆಗೆ. ಅದೆಲ್ಲ ಫಿಕ್ಸ್ಡು ಅಲ್ಲ, ಅದು ಕೆಳಗಲ್ಲಿ ವರ್ಷ ಜಾಸ್ತಿ ಆಗ್ತಾರೆ. ಅವ್ರದ್ದು ಯಾವಾಗ ಸೈನ್ ಮಾಡಿದಾರಲ್ಲ ಅದು ಕಾಂಟ್ರಾಕ್ಟ್ ಇದೆ. ಆ ಕಾಂಟ್ರಾಕ್ಟ್ ಪ್ರಕಾರ ಕೆಲವ್ರಿಗೆ 25 ಸಿಕ್ಬೋದು, ಕೆಲವ್ರಿಗೆ 22 ಸಿಕ್ಬೋದು. ಅದು ನನಗೆ ಗೊತ್ತಾಗೋದಿಲ್ಲ. ನೀವು ಡೀಟೇಲ್ಸ್ ಡಿಮಾಂಡ್ ಇದೆ ಅವ್ರದ್ದು, ಹೈಕ್ ಮಾಡಬೇಕು ಅಂತ ಡಿಮಾಂಡ್ ಇದೆ. ಅದು ಬೇರೆ ಮಾತಿದೆ. ಹೈಕ್ ಅವ್ರದ್ದು ಒಂದೇ ಡಿಮಾಂಡ್ ಇದ್ದು ನಾವು ಹೋದಾಗ ನೀವು ಹೈಕ್ ಮಾಡೋದು ನೀವು ಹೇಳ್ತಾ ಇದ್ದೀರ. ಅವ್ರು ಹೇಳಿದ್ದು ನಮ್ಮ ಪ್ಲಾನ್ ತಗೊಳ್ಳಿ, ನೀವು ಮಾಡಿ ಡಿಮಾಂಡ್ ಇಟ್ಟಿದ್ದಾರೆ ಹೊರತು ಆ ಥರ ಹೈಕ್ ವಿಚಾರ ಅಲ್ಲ. ಪ್ರಾರಂಭದಲ್ಲಿ 20,000 ಇತ್ತು, ಆಮೇಲೆ 22 ಆಯಿತು, ಈಗ 25. ನಾನು ಕರೆಕ್ಟಾಗಿ ಗೊತ್ತಿಲ್ಲ ನನಗೆ ಅದು ಏನಿದೆ ಅಂದ್ಬಿಟ್ಟು ಅದ್ರ ಪ್ರಕಾರ. ಸ್ಥಳೀಯರಿಗೆ ಅಲ್ಲಿ ಉದ್ಯೋಗ ಕೊಡಬೇಕು ಅನ್ನುವಂಥದ್ದಿತ್ತು ಅಲ್ಲಿ ಪಾವಗಡದಲ್ಲಿ. ಸೊ ಅದು ಕೂಡ ಆಗ್ತಾ ಇಲ್ಲ, ಹೊರಗಿನವ್ರು ಬರ್ತಾರೆ. ಇಲ್ಲ, ಅದಕ್ಕೆ ನಾವೇನು ಮಾಡಿದ್ದೀವಿ, ಈಗ ಸ್ಕಿಲ್ ಟ್ರೈನಿಂಗ್ ಮಾಡಿದ್ದು ಹೇಳಿ. ಸ್ಕಿಲ್ ಟ್ರೈನಿಂಗ್ ಕೊಡಬೇಕಲ್ಲ. ಮಾತಾಡಿ ಪಾವಗಡದ ಇಲ್ಲಿ ಬಗ್ಗೆ ಮಾತಾಡ್ತಾರೆ. ಈ ಜಿಲ್ಲೆಯಲ್ಲಿ 27 ಕಡೆ ಈ ಥರದ್ದು 27 ಕಡೆ ಮಾಡ್ತಾ ಇದ್ದೀವಿ. ಗೌರವ ಜಾಸ್ತಿ ಮಾಡ್ಬೋದು. ಈಗಾಗಲೇ ಒಂದು ಹೊಸ ಕುಸುಮ್ C ಮತ್ತು ಕುಸುಮ್ B ಹೇಳಿದ್ರು ರೈತರಿಗೆ ಅನುಕೂಲ ಆಗಿದೆ. ಹಗಲು ಹೊತ್ತು ಕರೆಂಟ್ ಮಾಡ್ತಿದ್ದಾರೆ. ಈಗಾಗಲೇ ಸುಮಾರು 3,000 ಮೆಗಾವಾಟು ಕರೆಂಟನ್ನು ಸಬ್ಸ್ಟೇಷನ್ಸ್ ಇದೆ. ಅಲ್ಲಿಗೆ ನಾವು ಸೋಲರೈಸೇಷನ್ ಮಾಡಿ ಅಲ್ಲಿ ಕರೆಂಟ್ ಕೊಡ್ತೇವೆ. ಆ ಲೋಕಲಲ್ಲಿ ಆ ಕರೆಂಟು ಅವರಿಗೆ ಸಿಗ್ತದೆ. ಮತ್ತು ಕಂಟಿನ್ಯೂಸ್ 7 ಅವರ್ಸ್ ಅವರಿಗೆ ಕರೆಂಟ್ ಕೊಡುವಂಥ ಇದನ್ನು ನಮ್ಮ ಕ್ಯಾಬಿನೆಟಲ್ಲಿ CM ಸಿದ್ದರಾಮಯ್ಯ ಅವರು ಹೇಳಿ ಕ್ಯಾಬಿನೆಟಲ್ಲಿ ಡಿಸಿಷನ್ ತಗೊಂಡು ಈ ಥರ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ಅದನ್ನು ಇನ್ನೂ ಅಫಿಷಿಯಲ್ ಆಗಿ ನಾವು ಅದನ್ನು ಈಗಾಗಲೇ ಚಾಲು ಮಾಡಿದ್ದೀವಿ. ಬಟ್ ಅಫಿಷಿಯಲ್ ಆಗಿ ಮಾಡಿದ್ವಿ. CM ಮಾಡ್ತಾರೆ. ಅಲ್ಲಿ ತನಕ ಇದರದ್ದು ಯಾವ ರೀತಿಯಲ್ಲಿ ಕೆಲಸ ನಡೀತಾ ಇದೆ ಅಂತ ನೋಡಲಿಕ್ಕೆ ನಿಮ್ಮ ಈ ಸಿರಾದಲ್ಲಿ ಜಯಚಂದ್ರ ಅವರು ನನ್ನ ಸ್ನೇಹಿತರು ಅವ್ರು ಭಾರಿ ಆಸಕ್ತಿ ತೋರಿಸ್ಬಿಟ್ಟು ಈಗ ಫಸ್ಟು ಆಗಿದೆ. ಸಿರಾದಲ್ಲಿ 2 ಈಗಾಗಲೇ ಪ್ರಾರಂಭ ಮಾಡಿದಂದ್ರೆ ಸರ್ವಿಸ್ ಮಾಡಿದ್ವಿ. ಅದು ಏನಿದೆ ದೊಡ್ಡ ಕೆಲಸ ನಡೀತಾ ಇದೆ. ಇದು ಇಡೀ ಕರ್ನಾಟಕದಲ್ಲಿ ಮಾಡೋದಂಥ ಕೆಲಸ ಮಾಡ್ತಾ ಇದೆ. ಇದರಿಂದ 2 ಅನುಕೂಲ. ಒಂದು, ರೇಟು ಭಾರಿ ಕಡಿಮೆ ಇದೆ. ಈಗ ನಾವು ಸುಮಾರು ₹3.17 ಮ್ಯಾಕ್ಸಿಮಮ್ ಕೊಡ್ತಾ ಇದ್ದೀವಿ ಪರ್ ವೀಕ್. ಇವರು ಅವರೇ ದುಡ್ಡು ಹಾಕ್ಬಿಟ್ಟು ಅವರೇ ಇದು ಮಾಡ್ತಾರೆ. ನಂತರ ಅದಕ್ಕಿಂತ ಕಡಿಮೆ ಇರೋದು ಬಂದಿದೆ. 370 ಇದು ಮತ್ತೆ ಕಡಿಮೆ ಅಂತ ಬಂದಿದೆ. ಇವು ನಿಮ್ದು ಎಷ್ಟು ಆಗಿದೆ ಅಲ್ಲಿ? ₹3.16 ನಾವು ಬೆಸ್ಕಾಮ್ ಅವರು ಇವತ್ತಿಂದ ಪವರ್ ಪರ್ಚೇಸ್ ಮಾಡ್ತೀವಿ. ಆ ರೀತಿ ಶಿರಾದು ಮಾತಾಡೋಣ, ಪಾವಗಡದು ಮಾತಾಡೋಣ, ಹುಬ್ಬಳ್ಳಿದು ಮಾತಾಡೋಣ, ರಾಯಚೂರದು ಮಾತಾಡೋಣ, ತೊಂದರೆ ಏನಿಲ್ಲ. ದಿಸ್ ಸ್ಟೇಟ್ ಪಾಲಿಸಿ ಮಾಡ್ತಾ ಇದ್ದೀವಿ. ಅದು ಎಷ್ಟು ಅವರಿಗೆ ಎಷ್ಟು ಮೊದಲು ಸೈನ್ ಮಾಡ್ತೀವಿ ಸೇಮ್ ರೇಟು 25,000 22,000 ಎಷ್ಟು ರೇಟು ನಾನು ಕರೆಕ್ಟಾಗಿ ಗೊತ್ತಿಲ್ಲ. ನಾನೇನಾದ್ರು ಮಾಡಿ ಸಿಕ್ಕಾಕೋಬಾರ್ದಲ್ಲ. ಅದು ಏನು ರೇಟ್ ಇದೆ ಅದರ ಪ್ರಕಾರ ಕೊಡ್ತೀವಿ. ಈಗ ಸರ್ಕಾರಿ ಇಲಾಖೆಗಳಿಂದ ಬೆಸ್ಕಾಂ ಎಷ್ಟು ಬಿಲ್ ಬಾಕಿ ಇದೆ ಪಾವತಿ ಮಾಡೋದು? ಇದು ಬೆಸ್ಕಾಂ ನಮ್ಮ ಗೊತ್ತಾಯ್ತಲ್ಲ ಎಷ್ಟು ಬಿಲ್ಲು ಅಂದ್ಬಿಟ್ರೆ ಕೆಲವು ನಮ್ಮ ಸಂಘ ಸಂಸ್ಥೆಗಳಿಂದಲೇ ಬಾಕಿ ಇರ್ತದೆ. ಪಂಚಾಯತ್ ರಾಜ್ಯದಿಂದ ಇರ್ತದೆ, ಮುನ್ಸಿಪಾಲ್ಟಿಯಿಂದ ಇರ್ತದೆ. ನಾವು ಅದು ಹೇಳ್ಬಿಟ್ಟು ಹೇಳಲಿಕ್ಕಾಗ್ತದ? ಅದೆಲ್ಲ ಇರ್ತದೆ. ಅದು ಇವತ್ತಲ್ಲ, ಹಳೆ ನಡ್ಕೊಂಡೇ ಬಂದಿದೆ. ನಡ್ಕೊಂಡು ಹೋಗ್ತಾ ಮಾಹಿತಿ ನೋಡಿ. ನಾನು ಮಾಹಿತಿ ಈಗ ಎಲ್ಲ ತಗೊಂಡ್ಬರಲಿಲ್ಲ.
ನಾನು ಮಾಹಿತಿ ಬಿಟ್ಟು ಅಸೆಂಬ್ಲಿಲಿ ಕೇಳಿದ್ರೆ ಎಲ್ಲ ಕೊಟ್ಟಿದ್ದೀನಿ ನಿಮಗೆ ಮಾಹಿತಿ ಎಲ್ಲ ಅಲ್ಲಿಯೇ ಇದೆ. ಲಾಸ್ಟ್ ಟೈಮು ಸಿದ್ಧಗಂಗಾ ಮಠಕ್ಕೆ 1 ಲೆಟರ್ ಕಳಿಸಿದ್ರು, 70 ಲಕ್ಷ ರೂಪಾಯಿ ಬಿಲ್ ಕಟ್ಟಬೇಕು ನೀವು ಅಂತ ಹೇಳಿ. ಸಿದ್ಧಗಂಗಾ ಮಠ KDMನವ್ರು ಕಳಿಸೋದು ಅಂದರೆ ಬೆಸ್ಕಾಮ್ ಕಟ್ಟಬೇಕು ಅಂತ ಹೇಳಿ. ಈ ರೀತಿ ಬೆಸ್ಕಾಂ ಕಟ್ಟಬೇಕಾಗಿರೋದು ಇಲಾಖೆಗಳಲ್ಲಿ ಎಷ್ಟಿದೆ ಅಂತ ಆ ಥರದ್ದು ತುಂಬ ಇದೆ. ನೀವು ಆಫ್ ಹ್ಯಾಂಡ್ ಆಗಿ ನನ್ನ ಕೇಳಿದ್ರೆ ಅಸೆಂಬ್ಲಿಯಲ್ಲೆಲ್ಲ ಕೇಳಿದ್ರೆ ಎಲ್ಲ ಪ್ರಶ್ನೆ ಉತ್ತರ ಕೊಟ್ಟಿದ್ದೀನಿ. ನೀವು ಮೊದಲೇ ನನಗೆ ಹೇಳ್ಬಿಟ್ಟು ನಾನು ತಗೊಂಡ್ಬರ್ತಾ ಇದ್ದೆ. ಅದೆಲ್ಲ ಅಕ್ರಮ ಸಕ್ರಮ ಏನಾಗಿದೆ 2004 1 ವರ್ಷಕ್ಕೆ ಮಾಡಿದ್ದು 2023 ತನಕ ನಡ್ಕೊಂಡು ಬಂದಿದೆ. ಅದಕ್ಕೆ ನಾವೇನು ಮಾಡಿ ಸುಮಾರು 4.5 ಲಕ್ಷ ಪಂಪ್ ಸೆಟ್ಗಳಿಗೆ ನಾವು ಇದು ಕೊಡಬೇಕಾಗಿತ್ತು. ಅದಕ್ಕೆ 10 ರೂಪಾಯಿ ರಿಜಿಸ್ಟರ್ ಮಾಡಿದವರು ಇದ್ದಾರೆ, 10,000 ಕೊಟ್ಟವರು ಇದ್ದಾರೆ, 25,000 ಕೊಟ್ಟವರು. ಅವರಿಗೋಸ್ಕರ ಕ್ಯಾಬಿನೆಟಲ್ಲಿ ಫಸ್ಟ್ ಅವರಿಗೆ ಆದ್ಯತೆ ಕೊಟ್ಬಿಟ್ಟು ಮಾಡಿದ್ದು ಹೇಳ್ಬಿಟ್ಟು ಪ್ರಕಾರ ಕುಸುಮ್ ಸಿ ಏನಂತಂದರೆ ಇಲ್ಲಿಯೇ ಗ್ರಿಡ್ಗೆ ನಾವು ಕೊಡ್ತೀವಿ. ಈಗ ನಾವೇನು ಮಾಡಿದ್ವಿ 500 ಮೀಟರ್ಸ್ ಗ್ರಿಡ್ ಒಳಗಡೆ ಇರೋರಿಗೆ ನಾವು ಗ್ರಿಡ್ಡಿಂದಲೇ ಕೊಡ್ತೀವಿ. 500 ಮೀಟರ್ಸ್ ಹೆಚ್ಚಿಗಿದ್ದರೆ ಕುಸುಮ್ ಬಿಯಲ್ಲಿ ಕೊಡ್ತೀವಿ. ಅದರಲ್ಲಿ ಸುಮಾರು ಮೊದಲು 60%, 30% ಸ್ಟೇಟ್ ಗೌರ್ಮೆಂಟು, 30% ಸೆಂಟ್ರಲ್ ಗೌರ್ಮೆಂಟ್ ಇತ್ತು. ಈಗ ನಾವು ಅದನ್ನು 50% ಸ್ಟೇಟ್ ಗೌರ್ಮೆಂಟು, 30% ಸೆಂಟ್ರಲ್ ಗೌರ್ಮೆಂಟ್ ಮಾಡಿ 80% ಕೊಡ್ತಾ ಇದ್ವಿ. 500 ಮೀಟ್ರಿಗಿಂತ ದೂರ ಇರುವವರಿಗೆ ಆ ಕುಸುಮ್ ಬಿಯಲ್ಲಿ ಅಲ್ಲಿಯೇ ಬೋರ್ವೆಲ್ ಅವರಿದ್ದರೆ ಸಾಕು. ಬಾಕಿಯೆಲ್ಲ ನಾವೇ ಕೊಡ್ತೀವಿ, ಪಂಪು ನಾವೇ ಕೊಡ್ತೀವಿ, ಮತ್ತು ಎಲೆಕ್ಟ್ರಿಸಿಟಿ ಕನೆಕ್ಷನು, ಮೀಟ್ರು, ಸ್ವಿಚ್ ಬೋರ್ಡ್ ಎಲ್ಲ ಅವರೇ ಮಾಡ್ತಾರೆ. ಬರೀ ಒಂದು ಬೋರ್ವೆಲ್ ಇದ್ದುಬಿಟ್ಟು ನೀರು ಇರಬೇಕಷ್ಟೆ. ಈ ರೀತಿಯಲ್ಲಿ ಒಂದು ಇದನ್ನು ಪ್ಯಾನಲ್ ಆಫ್ ಕಾಂಟ್ರಾಕ್ಟರ್ಸ್ನ ಮಾಡಿದ್ವಿ. ಅದು ಸಮೇತ ಈಗಾಗಲೇ ಚಾಲನೆ ಕೊಡ್ತಾ ಇದ್ದೀವಿ. ಬಹುಶಃ ಮುಂದೆ ಬರೋ ದಿವಸಗಳಲ್ಲಿ ಹೆಚ್ಚಿನ ಮಟ್ಟಿಗೆ ರೈತರ ನೀರಿನ ಸಮಸ್ಯೆ ಪರಿಹಾರ ಮಾಡುವಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಕುಸುಮ್ ಬಿ ಮತ್ತು ಸಿ ನಮ್ಮ ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರ ಮಾಡ್ತಾರೆ. ಪಾಸಿಟಿವ್ ಆಗಿ ಥಿಂಕ್ ಮಾಡಿ ನೋಡಿ. ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ನಾನೇನು ಯೋಚನೆ ಮಾಡಿದೆ, ನೋಡಿದ ಕೂಡಲೇ ಅಪ್ರಿಸಿಯೇಟ್ ಮಾಡ್ತಾರೆ ಅಂತ ಯೋಚನೆ ಮಾಡಿದೆ. ಅದ್ರ ಜೊತೆ ನೆಗೆಟಿವ್ ಯಾಕೆ ಎರಡು ಇದ್ದೇ ಇರ್ತದೆ. ನಾವು ಯಾವುದೇ ಸಮಸ್ಯೆ ಬಂದು ಫೇಸ್ ಮಾಡಬೇಕಲ್ಲ. ನಾವು ಸರ್ಕಾರಿಗೆ ಒಳ್ಳೆಯದು, ರೈತರಿಗೆ ಒಳ್ಳೆಯದು, ಮತ್ತು ಬೇರೆಯವರಿಗೂ ಸಮೇತ ಪಂಚಾಯತ್ ರಾಜ್ ಯಾರಿಗೆ ಕೊಡ್ತಾ ಇರೋದು, ರೈತರಿಗೆ ತಾನೇ ಇದು ಗ್ರಾಮಾಂತರ ಪ್ರದೇಶದಲ್ಲೇ ಕೊಡ್ತಾ ಇರೋದು. ಈಗ ಅಲ್ಲಿ ಅವರು ಪಂಚಾಯತ್ದು ಫೈನಾನ್ಸ್ ಇದು ಸ್ವಲ್ಪ ಕಷ್ಟದಿರುತ್ತೆ, ಅವ್ರು ಸ್ವಲ್ಪ ಕೊಡೋದಕ್ಕೆ ಇದು ಮಾಡ್ತಾರೆ. ಅವರಿಗೂ ಸಮೇತ ಹೇಳ್ತಾ ಇದ್ದೀವಿ, ಅವರು ಸಮೇತ ಪಂಚಾಯತ್ ಅವರಿಗೆ ಸೋಲಾರ್ ಮಾಡಿಬಿಟ್ರೆ ಅವರಿಗೂ ಸಮೇತ ಕಡಿಮೆ ಇದರಲ್ಲಿ ಅವ್ರಿಗೆ ಕರೆಂಟ್ ಸಿಗ್ತದೆ. ರಾಜ್ಯದಲ್ಲಿ ಮತ್ತೆ ಎಲ್ಲೆಲ್ಲಿ ಕಡೆ ಸೋಲಾರ್ ಪ್ಲಾಂಟ್ ಆಗುವಂಥದ್ದು ಎಲ್ಲ ಕಡೆ ಪ್ರತಿ ಜಿಲ್ಲೆಯಲ್ಲೂ ಪ್ರತಿ ಇದರಲ್ಲಿ ಯಾವುದೋ ಸಬ್ಸ್ಟೇಷನಲ್ಲಿ ಸಮೇತ ಮಾಡಲಿಕ್ಕೆ ಕರಾವಳಿಯಲ್ಲೂ ಕೂಡ ಎಲ್ಲಿ ಅವಶ್ಯಕತೆ ಇದೆ, ಎಲ್ಲಿ ಅವಶ್ಯಕತೆ ಇದೆ, ರೇಡಿಯೇಷನ್ ಎಲ್ಲಿದೆ ಅಲ್ಲೆಲ್ಲ ಮಾಡ್ತಾರೆ. ಆದರೂ ಕೂಡ ಗ್ರಿಡ್ ಹೋಗಿ ಗ್ರಿಡ್ಡಿಂದ ಬರ್ಬೇಕಾಗಿತ್ತು. ಈಗ ಏನಾಗಿದೆ ಅಂತಂದರೆ ಇಲ್ಲಿ ಏನು ಪವರ್ ಸಪ್ಲೈ ಆಗುತ್ತೆ ಅದು ಇಮಿಡಿಯೇಟಾಗಿ ರೈತರಿಗೆ ರವಾನೆ ಆಗುತ್ತೆ. ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 6 ಗಂಟೆವರೆಗೂ ಪವರ್ ಬರೋದ್ರಿಂದ ಸ್ಟೆಬಿಲೈಸ್ ಪವರ್ ಬರುತ್ತೆ, ಕ್ವಾಲಿಟಿ ಪವರ್ ಬರುತ್ತೆ. ಅದರಿಂದ ಭಾಳ ಹೆಲ್ಪ್ ಆಗ್ತದೆ ರೈತರಿಗೆ. ಈ ಸಿಸ್ಟಮ್ ಇದೆಯಲ್ಲ ಇದು ಇಡೀ ರಾಜ್ಯಾದ್ಯಂತ ನಮ್ಮ ಸರ್ಕಾರ ಮಾಡಿದೆ. ಇವತ್ತು ಪ್ರಾರಂಭಿಕವಾಗಿ ಇವತ್ತು ಶಿರಾದಿಂದ ಇವತ್ತು ಸ್ಥಳೀಯವಾಗಿ ನೋಡಿ ಅರ್ಥ ಮಾಡ್ಕೊಂಡಿದ್ದಾರೆ. ಈಗ ನಾನು ಹೇಳ್ತಕ್ಕಂಥದ್ದು ಇಲ್ಲಿ ಈಗ ಇನ್ನೂ ಲ್ಯಾಂಡ್ ಇದೆ, ಇವತ್ತು ಸ್ಪೇರ್ ಲ್ಯಾಂಡ್ ಇದೆ, ಅಡಿಷನಲ್ ಕೆಪಾಸಿಟಿನೂ ಕೂಡ ಮಾಡ್ಬೋದು. ಅಡಿಷನಲ್ ಕೆಪಾಸಿಟಿ ಮಾಡಿ ಅದು ಇನ್ನೊಂದು ಯೋಜನೆ ಸಪ್ಲೈ ಮಾಡೋಕೆ ಮಾಡ್ಬೋದು. ಅದೊಂದು ಅಡ್ವಾಂಟೇಜ್ ರೈತರಿಗೆ ಯಾವ ರೀತಿ ಅಂತ ಬೇರೆ ಬೇರೆ ಕಡೆ ಅಲ್ಲ. ಈಗ ನಾವು ಇನ್ನೊಂದು ಚಿಕ್ಕಬಾಣಗೆರೆ ಸಬ್ಸ್ಟೇಷನ್ ಪವರ್ ಸಪ್ಲೈ ಬೆಳಿಗ್ಗೆ ಬರ್ತಾರೆ ರೈತರಿಗೆ ಸಿಗೋದು 8 ಗಂಟೆ 7 ಗಂಟೆ 8 ಗಂಟೆ ಪವರ್ ಸಿಗೋದು ಇದು ಒಂದೇ ಮಾರ್ಗದಲ್ಲಿ, ಇನ್ಯಾವ ಮಾರ್ಗದಲ್ಲೂ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದು ಬಹಳ ಉಪಯುಕ್ತ ಆಗ್ತದೆ ರೈತರಿಗೆ. ಇದರಲ್ಲಿ ಎಕ್ಸೆಸ್ ಪ್ರೊಡಕ್ಷನ್ ಮಾಡಿದ್ರೆ ಗ್ರಿಡ್ಗೂ ಕೂಡ ತಗೊಳಕ್ಕೆ ಅವಕಾಶ ಇದೆ. ಸೊ ಇದರಲ್ಲಿ ಡಬಲ್ ಅಡ್ವಾಂಟೇಜ್ ಯೋಜನೆ